ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿ ಗುಂಡ್ಲುಕತ್ತೂರಿನಲ್ಲಿ ಕಾಲುದಾರಿ ಒತ್ತುವರಿಯಾಗಿದ್ದ ರಸ್ತೆ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಪುಟ್ಟಣ್ಣಯ್ಯ ಬಣದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿಯವರು ಮಾತನಾಡಿ, ಸುಮಾರು 3 ವರ್ಷಗಳಿಂದ ಸತತವಾಗಿ ಸರ್ಕಾರಿ ಕಾಲುದಾರಿ ಒತ್ತುವರಿಯಾಗಿದ್ದು, ಒತ್ತುವರಿ ಜಾಗವನ್ನು ತೆರವುಗೊಳಿಸಲು ರೈತ ಸಂಘ ಶ್ರಮ ಅಪಾರವಾಗಿದೆ. ಈ ರಸ್ತೆಯನ್ನು ತೆರವುಗೊಳಿಸುವುದರಿಂದ ಸರಿಸುಮಾರು 50 ರಿಂದ 60 ಬಡ ರೈತರಿಗೆ ತುಂಬಾ ಅನುಕೂಲವಾಗಿದೆ. ಆದ್ದರಿಂದ ಇಂತಹ ಸರ್ಕಾರಿ ಭೂಮಿಯನ್ನು ಒತ್ತುವರಿಯಾಗಿರುವ ರಾಜ್ಯದ ಎಲ್ಲಾ ಜಾಗಗಳನ್ನು ಹಂತವಾಗಿ ತೆರವುಗೊಳಿಸುವುದೇ ನಮ್ಮ ರೈತ ಸಂಘ ಪಣತೊಟ್ಟಿದೆ. ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರಭಾಕರ್ ರೆಡ್ಡಿಯವರು ಮಾತನಾಡಿ, ಇಲ್ಲಿನ ರೈತರ ಮುಖದಲ್ಲಿ ಬಹಳಷ್ಟು ಸಂತಸ ವ್ಯಕ್ತವಾಗಿದೆ. ಏಕೆಂದರೆ ಸುಮಾರು ವರ್ಷಗಳಿಂದ ತಮ್ಮ ಹೊಲಗಳಿಗೆ ಹೋಗಲು ನರಕಯಾತನೆಯಾಗಿತ್ತು. ಈ ರಸ್ತೆಯನ್ನು ತೆರವುಗೊಳಿಸಿದ್ದರಿಂದ ಬಹಳ ಅನುಕೂಲವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ನವೀನ್ ರೆಡ್ಡಿಯವರು ಮಾತನಾಡಿ, ನಮ್ಮ ಮನವಿಗೆ ಮಣಿದು ಸ್ಥಳಕ್ಕೆ ಬಂದು ರಸ್ತೆ ತೆರವುಗೊಳಿಸಲು ಸಹಕಾರ ಕೊಟ್ಟಂತಹ ಕಂದಾಯ ಇಲಾಖೆ ಮತ್ತು ಭೂಮಾಪನ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ರಸ್ತೆ ತೆರವುಗೊಳಿಸಲು ಸಹಕಾರ ಕೊಟ್ಟಂತಹ ಎಲ್ಲ ರೈತರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಾಮಾಂಜನೇಯಲು, ಗುಡಿಬಂಡೆ ತಾಲೂಕು ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ನವೀನ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಯಾದ ಪ್ರಭಾಕರ್ ರೆಡ್ಡಿ, ಗುಡಿಬಂಡೆ ಪ್ರಧಾನ ಕಾರ್ಯದರ್ಶಿಯಾದ ವೆಂಕಟೇಶ್, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾದ ಯರ್ರಪ್ಪ, ಗ್ರಾಮಸ್ಥರಾದ ವೇಣುಗೋಪಾಲ ರೆಡ್ಡಿ, ರಾಮಕೃಷ್ಣಪ್ಪ, ಗಂಗಾಧರಪ್ಪ ಇನ್ನು ಮುಂತಾದವರು ಭಾಗಿಯಾಗಿದ್ದರು. ಮುಂದಕ್ಕೆ ಹೋಗ್ಬಾನ ನಮ್ಮ ಇನ್ನೆಡೆ
తొందర చేస్తా ఉందా కొంచెం చేద్దామా నెక్కి రోడ్ల కిస్తాము ఎట్లన్నా కానీ దావా అవదు మేము ఎక్కువ ఇద్దామాట వీళ్ళు నేను చెప్పిన వీళ్ళు అనిల్ గారు వీళ్ళంతా ఇది ఎట్టుంటే అట్లే రావాలంటే దానికి వాళ్ళ 4 గంటలు పోయింది ఎవరింటాయి నువ్వు ఇష్టాచారం వచ్చి చేసుకుంటావు అట్లా చేసుకో ఎవరింటాయి ఏమే ఎవరింటాయి 4 సార్లు పోయింది నువ్వు చూసిండవా నువ్వు చూసిండవా దావల్ల పేడికి నువ్వు చూసిండవా చెప్పు నువ్వు చూసిండవా పైన 4 సార్లు దాన్ని ఇదేం చెప్పు 4 సార్లు పైన నువ్వు చూసిండవా నేను సుమేనా చెప్పు 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 4 సార్లు పైన పెంచుకోవాలంటే పెంచుకోవచ్చు చంద్ర 4 సార్లు పైన అంటే ఇంకోటి అందరి కోసం శివాడితో నేను కొట్లాడెత్తింటాను ఎవడు ఉత్తరెత్తింటే అడగమని చెప్పాలి చూద్దాం నాకు అవసరం కాదు నీకు నాకు ఒకరికే అవసరం నీకు నీకు లేదు అవసరం నువ్వు పండుకొని నాకు ఒకరి కంటే అవసరం మేము ದಾವಿಡಿಸ್ತಾನము ಎಟ್ಲುಂಟು ಅಲ್ಕೋಣ ಈಗ ಎಲ್ಲ ದಾಖಲೆಗಳು ಇನ್ನೂ ಉಳಿದವು ಪಡೆದವು ಎಲ್ಲ ತಂದು ಇವತ್ತು ಕ್ಲಿಯರ್ ಕಟ್ ಆಗಿ ಅಳತೆ ಮಾಡ್ತಿರೋದು. ಯಾಕಂದ್ರೆ ಇವತ್ತು ಹೊಡಿಸ್ತಾ ಇದೀವಿ, ಅವತ್ತು ಮಾರ್ಕ್ ಮಾಡ್ಕೊಂಡು ಹೋಗಿದ್ವಿ, ಇವತ್ತು ತೆರವು ಮಾಡ್ತಾ ಇರೋದು. ತಿರ್ಗ ಆಮೇಲೆ ತೆರವು ಆದ್ಮೇಲೆ ಅಲ್ಲಿಗಿತ್ತು ಇಲ್ಲಿಗಿತ್ತು ಅನ್ನೋ ವಿಚಾರ ಬರಬಾರ್ದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಯಾಕಂದ್ರೆ ಈಗ ಮಾರ್ಕ್ ಮಾಡಿದಾಗ ಇನ್ ಮಾರ್ಕಿಂಗು ಟ್ರಯಲ್ ಅಂಡ್ ಎರರ್ ಅವಕಾಶ ಇರ್ತೈತೆ. ಈಗ ತೆರವು ಮಾಡಿದ ಮೇಲೆ ಈಗ ನೀವು ಬಂದ್ರಿ ಈಗ ಇಲ್ಲಿಗಿತ್ತು ಅಂದ್ರೆ ಅವಾಗ ಮತ್ತೆ ಅವು ಸಮಸ್ಯೆಗಳು ಸುಮ್ಮನೆ ಕ್ರಿಯೇಟ್ ಆಗೋದು ಬೇಡ. ಏನಾಯ್ತು ಅದು ತೋರಿಸ್ತೀವಿ ನಮ್ಮ ಅಳತೆ. ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸ್ವಂತ ಜಮೀನು ಮತ್ತು ನಮ್ಮ ಬೇಕಾಗಿರ್ತಕ್ಕಂಥ ರೈತರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸುಮಾರು 3 ವರ್ಷಗಳಿಂದ ಈಗ ಒಂದು ದಾರಿ ಬೇಕಂತ ಹೇಳ್ಬಿಟ್ಟು ನಾನು ಹೋರಾಟ ಮಾಡ್ತಾ ಇದ್ದೆ. ಇದಕ್ಕಿಂತ ಮುಂಚೆ ಸುಮಾರು 30 ವರ್ಷಗಳಿಂದ ಒತ್ತುವರಿ ದಾರಿಗಳು ಯಾವುದಂತ ಗೊತ್ತು ಮಾಡೋದಕ್ಕೆ ಸಾಕಾಗಲಿಲ್ಲ. ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರ ಸಹಕಾರದಿಂದ ಇವತ್ತು ಮತ್ತು ಮಾನ್ಯ ತಹಸೀಲ್ದಾರ್ ಅವರು ಮತ್ತು ರೈತ ಸಂಘ ಅಧ್ಯಕ್ಷರು ಲಕ್ಷ್ಮಣ ರೆಡ್ಡಿ ಅವರು ಮತ್ತು ಇವರ ತಂಡ ಮತ್ತು ತಾಲೂಕು ಅಧ್ಯಕ್ಷರಾದಂಥ ಗುಡ್ಬಂಡೆ ಅವರು, ಯರ್ರಪ್ಪ ಅವರು, ಇವರೆಲ್ಲ ಸಹಕಾರದಿಂದ ಹೋಗಿ ತಹಸೀಲ್ದಾರ್ ಸಾಹೇಬ್ ಹತ್ರ ಕೂತ್ಕೊಂಡು ನಾವು ಮಾತಾಡಿದಾಗ ಅವರು ಸರಿ ನಮ್ಮ ಒಂದು ಇದಕ್ಕೆ ಹೋಗ್ಬಿಟ್ಟು ದಾರಿ ಒತ್ತುವರಿ ದಾರಿಯನ್ನು ತೆರವುಗೊಳಿಸೋದಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಈ ಸಹಕಾರದ ಇದಕ್ಕೆ ಇನ್ನೊಬ್ಬರು ಅನುಕೂಲ ಇನ್ನೂ ನಮಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು ಅಂತಂದರೆ ಪೊಲೀಸ್ ಇಲಾಖೆ ಮತ್ತು ಅವ್ರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ಮತ್ತು ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ಮೀಡಿಯಾದವರು ನಿಮಗೂ ನಮ್ಮ ಒಂದು ಸಂಘದ ಪರವಾಗಿ ರೈತರ ಪರವಾಗಿ ಧನ್ಯವಾದಗಳು. ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಿಮ್ಮ ಹೋರಾಟಕ್ಕೆ ಸಿಕ್ಕ ಜಯ. ಅದರಲ್ಲೂ ಅಲ್ಪ ಸ್ವಲ್ಪ ತೊಡಕುಗಳಿದ್ದಾವೆ, ನಾವು ಸರ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ರೈತರು ಇದ್ದಾರೆ, ಅವ್ರನ್ನೆಲ್ಲ ಮಾತಾಡಿಕೊಂಡು ಸದ್ದೂಗಿಸ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಸಿದ್ಧ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿರಂತರ ನಿಮ್ಮ ಹೋರಾಟ ನಡೀತಾನೆ ಇರುತ್ತೆ. ಖಂಡಿತ ನಡೀತಾ ಇರ್ತದೆ, ಸಂಘದಿಂದ ಹೋರಾಟ ನಡೀತಾ ಇರ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ 15 ವರ್ಷದಿಂದ. ಮತ್ತು ಈ ವರ್ಷದಲ್ಲೇ ನನ್ನ ವಿಭಾಗೀಯ ಮಟ್ಟಕ್ಕೆ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಇದು ಏನು ಈ ಸಮಸ್ಯೆ ಅಂದರೆ, ಹಿಂದ್ಗಡೆ ಇರ್ತಕ್ಕಂಥ ಸಾಮಾನ್ಯ ರೈತರು 1 ಎಕರೆ 2 ಎಕರೆ ಅರ್ಧ ಎಕರೆ ಇರ್ತಕ್ಕಂಥ ರೈತರಿಗೆ ಮುಂದ್ಗಡೆ ಇರ್ತಕ್ಕಂಥ ಬಡಾಳಿ ದೊಡ್ಡ ರೈತರು ಇರ್ಬೋದು, ಬಲಾಢ್ಯಗಳಿರ್ಬೋದು, ರಿಯಲ್ ಎಸ್ಟೇಟ್ಗಳಿರ್ಬೋದು, ಬೇಲಿ ಹಾಕಿ ಅವರನ್ನು ಹಿಂದ್ಗಡೆ ದಾರಿ ಬಿಡ್ದಿರ ಈ ರೀತಿ ಒಂದು ತೊಂದರೆಗಳನ್ನು ಕೊಡ್ತಾ ಇರೋದು ಸುಮಾರು 10-15 ವರ್ಷದಿಂದ ನೋಡಿದ್ದೀವಿ. ಇದಕ್ಕೆ ನಮ್ಮ ಸಂಘದಿಂದ ಪ್ರತ್ಯೇಕವಾಗಿ ಹಿಂದೆ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು 10-15 ವರ್ಷಗಳಿಂದ ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಏನು ಹಿಂದೆ ಇರ್ತಕ್ಕಂಥ ರೈತರಿಗೆ ದಾರಿಗಳನ್ನು ಬಿಡಲೇಬೇಕು ಅಂತೇಳಿ ಆ ಒಂದು ಒತ್ತಾಯದ ಮೇರೆಗೆ ಈಗ ಕನಿಷ್ಠ ಏನು ನಮ್ಮ ಸಂಘದ ಒತ್ತಾಯದ ಮೇರೆಗೆ ಅಟ್ಲೀಸ್ಟು ಕಾಲ್ದಾರಿಗಳಿರ್ಬೋದು, ಬಂಡಿ ದಾರಿಗಳಿರ್ಬೋದು, ಮತ್ತು ರಸ್ತೆಗಳಿರ್ಬೋದು, ಅವನ್ನೆಲ್ಲ ಇವಾಗ ತೆರವುಗೊಳಿಸೋಕ್ಕೆ ಒಂದು 3-4 ವರ್ಷದಿಂದ ನಮ್ಮ ಒತ್ತಡಕ್ಕೆ ಮಣಿದು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹೋರಾಟಕ್ಕೆ ಸಿಕ್ಕ ಜಯ ಅದು. ಆದರೆ ಎಲ್ಲ ತಾಲೂಕಲ್ಲಿ ಇನ್ನೂ ಕಾರ್ಯಾಚರಣೆ ನಡೀಬೇಕು.
ನಮ್ಮ ಒತ್ತಾಯದ ಮೇರೆಗೆ ತಾಲೂಕು ಅಧಿಕಾರಿಗಳಿರ್ಬೋದು, ದಂಡಾಧಿಕಾರಿಗಳಿರ್ಬೋದು, ಸರ್ವೇಯರ್ಗಳಿರ್ಬೋದು ಬಂದು ಕೆಲಸ ಮಾಡ್ತಾ ಇದ್ದಾರೆ, ಬಂದು ಹೋರಾಟ ಮಾಡ್ತಾರೆ, ಇಲ್ಲಿ ಬಾಗ್ಲಾಗ್ತಾರೆ ಅಂತ ಒಂದು ಇದಕ್ಕೆ ಸರ್ಕಾರ ಆದೇಶ ಕೊಟ್ಟರು ಸಹ ಕೆಲವು ನಮ್ಮ ಭಾಗದಲ್ಲಿ ರೈತರುಗಳು ಸಹ ಇನ್ನ ಸ್ವಲ್ಪ ಅದೇ ಜಿಡ್ಡಲ್ಲಿದ್ದಾರೆ. ನಾವ್ಯಾಕೆ ಬಿಡ್ಬೇಕು ರಸ್ತೆ, ನಾವ್ಯಾಕೆ ಬಿಡ್ಬೇಕು ಅಂತ. ಅದನ್ನ ಕಾನೂನು ರೀತಿ ತಗೊಂಡು ಬಂದು ಇವತ್ತು ಕಾನೂನು ಯಾವ ರೀತಿ ಪಾಲನೆ ಆಗಿದೆಯೋ ಅದೇ ರೀತಿ ಮುಂದುವರಿಸ್ತಾ ಇದೀವಿ. ಇದು ಒಂದು ತಾಲೂಕಲ್ಲ, ಒಂದು ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ಸಾಮಾನ್ಯ ರೈತರಿಗೆ ರಸ್ತೆ ಓಡಾಡಕ್ಕೆ ಬೇಕು. ಇವತ್ತು ಉದಾಹರಣೆಗೆ ಈ ಭಾಗದಲ್ಲಿ ಗುಂಡ್ಲುಕೊತ್ತೂರು ಅಂತ ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರು ಸುಮಾರು 1 ವರ್ಷದಿಂದ ಇದ್ರ ಬಗ್ಗೆ ಸರ್ವೆ ಮಾಡಿಸಿ ಹೋರಾಟ ಮಾಡಿ ಎಲ್ಲ ಮಾಡಿದ್ದಾರೆ. ನಮಗೆ ಹಿಂದಿನ 4-5 ದಿವಸಗಳಿಂದ ಹೇಳಿದ್ರು, ಅವತ್ತು ಬಂದ್ವಿ, ಅವತ್ತು ಗಲಾಟೆಗಳಾಯ್ತು, ಹೊಟ್ಟೋದ್ವಿ. ಪೊಲೀಸ್ ಇಲಾಖೆ ಇಲ್ದಿರ, ಕಾನೂನು ಇಲ್ದಿರ ಯಾರು ಏನು ಮಾಡಕ್ ಆಗ್ತಾ ಇಲ್ಲ. ಇವತ್ತು ಪ್ರತಿಯೊಬ್ಬರು ಗಲಾಟೆಗೆ ಜಿದ್ದಿಗಿಳಿತಾರೆ. ಆ ಜಿದ್ದಿಗಿಳಿದಾಗ ಪರ್ಸನಲ್ಸ್ ಬರ್ತದೆ. ಅದಕ್ಕೆ ಯಾಕೆ ಕಾನೂನು ರೀತಿ ಮಾಡಲಿ ಅಂತ ವಾಪಸ್ ಹೋಗಿ ತಹಸೀಲ್ದಾರ್ ಮುಂದೆ ಕೂತ್ಕೊಂಡು ನೀವು ಕಾನೂನು ಏನಿದ್ರೆ ಅದನ್ನ ಪಾಲನೆ ಮಾಡಿ ಅಂತ ಕೇಳಿದಾಗ ನನಗೆ 4-5 ದಿವಸ ಟೈಮ್ ಕೊಡಿ ಅಂತೇಳಿ ಇವತ್ತು ಈ ಗುಂಡ್ಲುಕೊತ್ತೂರಲ್ಲಿ, ಗೌರಿಬಿದನೂರು ತಾಲೂಕು ಗುಂಡ್ಲುಕೊತ್ತೂರು ನಗರಗೆರೆ ಹೋಬಳಿಯಲ್ಲಿ ಸುಮಾರು 2-3 ಕಿಲೋಮೀಟರ್ ರಸ್ತೆ, ಕೆಲವು ಬಲಾಢ್ಯ ವ್ಯಕ್ತಿಗಳಿದ್ದಾರೆ, ಫ್ರಂಟ್ ಅಲ್ಲಿ ಮುಲ್ತಂತಿಗಳಿದ್ದಾರೆ, ಅದನ್ನೆಲ್ಲ ಇವತ್ತು ತಹಸೀಲ್ದಾರ್ ಆದೇಶ ಮೇಲೆ ಕಟ್ ಮಾಡಿ 8 ಅಡಿ ರಸ್ತೆ ಮಾತ್ರ ಬಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಒತ್ತಾಯ ಕಾಲ್ದಾರಿ 8 ಅಡಿ ಯಾವಾಗಲೂ ಓಬಿರಾಯನ್ ಕಾಲದಲ್ಲಿ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಮಾಡಿರ್ತಕ್ಕಂಥ ಈ ಬ್ರಿಟಿಷ್ ಕಾಲದಲ್ಲಿ ಕಾಲ್ನಡಿಗೆ ಜಾತ್ರೆ ಮಾತ್ರ ಮಾಡಿದ್ದಾರೆ. ಆದ್ರೆ ಇವತ್ತು ರೈತ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆಗಲ್ಲ, JCB ಓಡಿಸ್ಕೊಂಡ್ಬೇಕಾದ್ರೆ ಆಗಲ್ಲ. ಅದಕ್ಕೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ, ಇಡೀ ರಾಜ್ಯಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಸಂಘಟನೆಯಿಂದ 8 ಅಡಿ ಸಾಕಾಗಲ್ಲ, ಅಟ್ಲೀಸ್ಟ್ 15 ಅಡಿ ರಸ್ತೆ. ನಮ್ಮ ಜಿಲ್ಲಾವಾರು ಅವರ ಸಮಸ್ಯೆಗಳು ತಗೊಳ್ತಾರೆ, ನಿಮ್ಮ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಾಗಿವೆ ಅಂತ. ಈಗ ತೆಗಿತಕ್ಕಂತ 8 ಅಡಿ ರಸ್ತೆ ಯಾವತ್ತು ಏನಕ್ಕೂ ಆಗಲ್ಲ. ಅಟ್ಲೀಸ್ಟ್ 15 ಅಡಿ ರಸ್ತೆ ಆದ್ರೆ ಟ್ರ್ಯಾಕ್ಟರ್ ಓಡಿಸ್ಬೋದು, JCB ಬರ್ಬೋದು, ಒಂದು ಲಾರಿ ಬರ್ಬೋದು, ಏನೇ ಬೆಳೆದ್ರು ಆರಾಮಾಗಿ ಹೋಗ್ಬೋದು ರಸ್ತೆಗೆ. ಅದರಿಂದ ನಮಗೆ ಇವತ್ತು ಹೋರಾಟ ತಾತ್ಕಾಲಿಕವಾಗಿ ಸಿಕ್ಕಿದೆ. 8 ಅಡಿ ರಸ್ತೆ ಇದು ಸಾಕಾಗಲ್ಲ ಅಂತ ನಮ್ದು ಒತ್ತಾಯ ಇದೆ. ನಾವು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟು, ಸಂದೇಶಗಳನ್ನು ಕೊಟ್ಟು, ಏನು 15 ಅಡಿ ರಸ್ತೆ ಮಾಡ್ಬೇಕು ಕಾಲ್ದಾರಿ ಅಂತ ಒತ್ತಾಯ ಮಾಡ್ತೀವಿ. ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಮಾಡ್ಬೇಕು ಅಂತ ನಮ್ಮ ಸಂಘ ತೀರ್ಮಾನ ತಗೊಂಡಿದೆ. ಜಿಲ್ಲೆಯಲ್ಲೆಲ್ಲ, ಇಡೀ ರಾಜ್ಯದಲ್ಲೇ ಸಾಕಾಗಲ್ಲ ರಸ್ತೆ ಅಂತ ನಮ್ಮ ಉದ್ದೇಶ. ಅದನ್ನ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಒತ್ತಾಯ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತಾಡ್ತೇನೆ. ಸರ್, ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ, ಬೆಳಗ್ಗೆಯಿಂದ ದಾರಿ ಬೇಕು ಅನ್ನೋರು, ಬೇಡ ಅಂತ ಹೇಳಿದವರು ಬೆಳಗ್ಗೆಯಿಂದೆಲ್ಲ ಉಪಸ್ಥಿತರಿದ್ದಾರೆ. ಬೆಳವಡಿಗೆ ಗ್ರಾಮಸ್ಥರು, ನಮ್ಮೂರು ಗ್ರಾಮಸ್ಥರು, ಮತ್ತು ನಮ್ಮ ಒಂದು ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿಗಳು ಎಲ್ಲ ಇದ್ದಾರೆ ಬೆಳಗ್ಗೆಯಿಂದ. ಎಸ್ಪೆಷಲಿ ತಹಸೀಲ್ದಾರ್ ಅವರಾದ ಪತ್ರಿಯವರು, ಮಹೇಶ್ ಪತ್ರಿಯವ್ರಿಗೂ, ರೆವಿನ್ಯೂ ಇಲಾಖೆಗೂ, ಪೊಲೀಸ್ ಇಲಾಖೆಗೂ, ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರು ಮತ್ತು ಪೂರ್ತಿ ಜಿಲ್ಲಾಧ್ಯಕ್ಷ ಕಮಿಟಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ರೈತರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಾಲೂಕು ಅಧ್ಯಕ್ಷ, ತಾಲೂಕು ರೈತ ಸಂಘ ತಾಲೂಕು ಅಧ್ಯಕ್ಷರು ಪುಟ್ಟಣ್ಣಯ್ಯ ಬನ್ನದಿಂದ. ಇವರು ಪ್ರಭಾಕರ್ ರೆಡ್ಡಿ ಅವರು, ನಮ್ಮ ಹೆಸರು ಹೇಳಿ ಫಸ್ಟ್. ನವೀನ್ ರೆಡ್ಡಿ ಅಂತ ತಾಲೂಕು ಅಧ್ಯಕ್ಷರು ಗೌರಿಬಿದನೂರು ತಾಲೂಕು ಪುಟ್ಟಣ್ಣಯ್ಯ ಬನ್ನದಿಂದ. ನಮ್ಮ ಹತ್ರ ಇವರು ಪ್ರಭಾಕರ್ ರೆಡ್ಡಿ ಅವರು ಒಂದು 3 ವರ್ಷದಿಂದ ಬರ್ತಾ ಇದ್ರು. ಈ ಥರ ಆಗ್ತಾ ಇದೆ. ಸುಮಾರು ಜನ ಆಗುತ್ತೆ, ಹೋಗ್ಬೇಕು, ಮಾತಾಡಬೇಕು, ನಾವೆಲ್ಲ ಹೋಗಿ ಮಾತಾಡಿ ಅವರು ನಮಗೆ ಸಹಕಾರ ಕೊಟ್ಟರು. ನಾನೇನೋ ಒಂದು ಬಂದು ವಾಪಸ್ ಹೋಗಿ ಮತ್ತೆ ತಹಸೀಲ್ದಾರ್ ಹತ್ರ ಹೋಗಿ ನಮ್ಮ ತಂಡದವರೆಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು, ಗುರುಬಂಡೆ ತಾಲೂಕು ಹತ್ರ ಮಾತಾಡಿದ್ವಿ. ಅವ್ರು ಮಾತಾಡಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸಹಕರಿಸಿ, ಆಯ್ತು ಹೋಗಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯವ್ರಿಗೆ ಅವರು ಇಂಟಿಮೇಷನ್ ಕೊಟ್ಟು, ಮತ್ತು ರೆವಿನ್ಯೂ ಅವ್ರನ್ನ, ಚೋಡಪ್ಪ ಅವ್ರನ್ನ ಎಲ್ಲ ಕಳಿಸಿ, ಸರ್ವೇಯರ್ ನಟರಾಜ್ ಅವ್ರನ್ನ ಕಲಿಸಿ ತೆರವುಗೊಳಿಸೋಕ್ಕೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ರೈತ ಸಂಘದವ್ರಿಗೂ, ಮೀಡಿಯಾ ಅವ್ರಿಗೂ, ರೈತರಿಗೂ ಸಹಕಾರ ಕೊಟ್ಟ ರೈತರಿಗೂ ಎಲ್ಲರಿಗೂ ಧನ್ಯವಾದ. ಚಿಕ್ಕಬಳ್ಳಾಪುರ ತಾಲೂಕು ರೈತ ಸಂಘದ ಪುಟ್ಟಣ್ಣಯ್ಯ ಬಣ್ಣ ಅಧ್ಯಕ್ಷರಾಗಿ ಸ್ವಂತ ನಮ್ಮ ಊರು ಬಂದು ನಲ್ರಾಳಲ್ಲಿ, ಮತ್ತು ಇಲ್ಲಿ
ಇರ್ತಕ್ಕಂಥ ಸಮಸ್ಯೆ ಹಲವಾರು ಸಮಸ್ಯೆಗಳು ಒಂದೂರಲ್ಲೆಲ್ಲ, ಒಂದು ರಾಜ್ಯದಲ್ಲೆಲ್ಲ, ಒಂದು ತಾಲೂಕಲ್ಲೆಲ್ಲ, ಒಂದು ಜಿಲ್ಲೆಯಲ್ಲೆಲ್ಲ ಈ ದಾರಿಗಳ ಸಮಸ್ಯೆ ಎಲ್ಲಿ ನೋಡಿದ್ರೂ ತುಂಬ ಇದು ಹದಗೆಟ್ಟು ಹೋಗಿದೆ. ಆದ್ದರಿಂದ ನಾವು ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಜಿಲ್ಲೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಸರ್ಕಾರದಿಂದ, ನಮ್ಮ ಇವರು ಪ್ರಭಾಕರ್ ರೆಡ್ಡಿ ಅಧ್ಯಕ್ಷರು, ನಾವೆಲ್ಲ ಒಂದು ಕೂಡಿ ಎಲ್ಲ ನಾವು ರಾಜ್ಯ ಮಟ್ಟದಲ್ಲಿ ರೈತ ಸಂಘದವ್ರು ಎಲ್ಲರೂ ಒಟ್ಟು ಕೂಡಿ ಎಲ್ಲೇ ಆಗಲಿ, ಎಂಥ ಜಾಗನಾಗಲಿ, ಆದರೆ ರಸ್ತೆಗೆ ತಡೆಗಟ್ಟು ಅಂಥ ಸಮಸ್ಯೆ ಮಾಡ್ತಾ ಇರೋರು ಯಾರು ಅಂದರೆ ಒಂದು ಹಳ್ಳಿಗೂ ಒಂದಿಬ್ಬರು ಮೂವರು ಅಷ್ಟೇ. ಮಿಕ್ಕಿದ್ದು ಯಾರು ಪಾಪ ಇದು ತೊಂದರೆ ಮಾಡೋಕ್ಕೆ ಬರಲ್ಲ. ಅವರು ಭಯದಿಂದ ಇವರು ಸ್ವಲ್ಪ ಹಿಂದೇಟಾಗ್ತಾರೆ. ನೋಡಿ, ಬೆಳಗ್ಗೆಯಿಂದ ಪಾಪ ಎಲ್ಲ ರೈತರು ಒಂದು ಮುಖದಲ್ಲಿ ನೋಡ್ತಾ ಇದ್ರೆ ಒಬ್ರಿಗೂ ಸಿಟ್ಟಿಲ್ಲ, ಒಬ್ಬರು ಇಬ್ಬರು ಬಿಟ್ಟರೆ. ಅಂಥದ್ರಲ್ಲಿ ಸಾರ್ವಜನಿಕರಿಗೆ ಇವಾಗ ರಸ್ತೆ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ, ಒಂದು ಸಂತೋಷ ಅನ್ನೋದು ಉಕ್ಕಿ ಬರ್ತೈತೆ. ತಮ್ಮ ಮಾಧ್ಯಮ ಮಿತ್ರದಿಂದ, ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ, ನಮ್ಮ ರೆವಿನ್ಯೂ ಇಲಾಖೆ ಕಡೆಯಿಂದ, ತಮ್ಮ ಇಡೀ ನಮ್ಮ ರೈತ ಸಂಘ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ.